ಸಾಮಾಜಿಕ ಪರಿಶೀಲನಾ ಸಭೆ. ಇದರಲ್ಲಿ 3 ಮುಖ್ಯವಾದ ಅಂಶಗಳು ಅಂತ ಹೇಳಿದ್ರು. ಮೊದಲನೇದು ದಾಖಲಾತಿ ಪರಿಶೀಲನೆ, ಎರಡನೇದು ಪೋಷಕರ ಮನೆ ಭೇಟಿ, ಮೂರನೇದು ಗ್ರಾಮ ಸಭೆ. ನಾವು ಅನ್ಕೊಂಡಿದ್ವಿ ನಮಗೆ ಇದೇ ಬೇಕಾಗಿದೆ. ಯಾಕೆಂದ್ರೆ ಪೋಷಕರನ್ನ ಒಂದೆಡೆ ಸೇರಿಸಿ ನೀವೇನು ಚರ್ಚೆ ಮಾಡ್ತಿರೋ ನಮ್ಮವು ಕೆಲವೊಂದು ಚರ್ಚೆ ಮಾಡ್ಬೋದು ಅಂತ ಆಸೆ ಇತ್ತು. ಬಟ್ ಅದು ಪೋಷಕರು ಇವತ್ತು ಕಡಿಮೆ ಸಂಖ್ಯೆಯಲ್ಲಿದ್ದಾರೆ. ನಿನ್ನೆ ಆಗಿದ್ರೆ ಇನ್ನೂ ಚೆನ್ನಾಗಿತ್ತು. ಎಷ್ಟೊಂದು ಜನ ಪೋಷಕರು ಬಂದಿದ್ರು. ಪೋಷಕರ ಸಭೆ ಅಂದಾಗ ನೋಡಿ, ಗ್ರಾಮ ಸಭೆ ಅಂದಾಗ ನಿನ್ನೆ ಎಷ್ಟೊಂದು ಜನ ಪೋಷಕರು ಬಂದಿದ್ರು. ಪ್ರತಿ ಸಲ ಪೋಷಕರ ಸಭೆ ಕರಿತೀವಿ. ಯಾಕೆಂದ್ರೆ ಮಕ್ಕಳು ಏನು ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿರ್ತದೆ. ನಾವು ಪ್ರತಿದಿನ ಮಕ್ಕಳಿಗೆ ಏನು ಕಲಿಸ್ತಾ ಇದ್ದೀವಿ, ಆ ಮಕ್ಕಳು ಎಷ್ಟರ ಮಟ್ಟಿಗೆ ಕಲ್ತಿದ್ದಾನೆ ಅನ್ನೋದನ್ನ ನಾವು ಎಷ್ಟರ ಮಟ್ಟಿಗೆ ಅಳತೆ ಮಾಡ್ತೀವೋ ಅದೇ ರೀತಿ ನೀವು ಅದನ್ನು ಅಳತೆ ಮಾಡಬೇಕು. ಈ ಥರ ಇದ್ದಾನೆ ಅಂತ ಬಂದು ನಮಗೆ ಹೇಳಿದರೆ ನಾವು ಮಕ್ಕಳಿಗೆ ಇನ್ನೇನು ಕಳಿಸ್ಬೋದು ಅನ್ನೋದು ನಮಗೂ ಸ್ವಲ್ಪ ಅರ್ಥ ಆಗ್ತದೆ. ನೀವು ಪೋಷಕರಾದವರು ಮಕ್ಕಳ ಕಡೆ ಹೆಚ್ಚು ಗಮನ ಕೊಡಬೇಕು. ಸರ್ಕಾರ ಮಕ್ಕಳಿಗೋಸ್ಕರ ನೋಡಿ ಇಷ್ಟೆಲ್ಲ ಖರ್ಚು ಮಾಡಿ, ಎಷ್ಟೆಲ್ಲ ತಲೆ ಕೆಡಿಸ್ಕೊಂಡು ಮಕ್ಕಳು ಶ್ರೇಯಸ್ಸಿಗೋಸ್ಕರ ಮಕ್ಕಳು ಏನಾದರೂ ಮುಂದೆ ಆಗಬೇಕು ಅನ್ನೋದು ಸರ್ಕಾರಕ್ಕೆ ಹೆಂಗೆ ಗುರಿ ಇದೆ, ಹಂಗೆ ಪೋಷಕರಿಗೂ ಇರಬೇಕು. ನಾವು ಮಗುನ ಸೇರಿಸಿದೀವಿ ಅಂದಮೇಲೆ ಮಗು ಸರ್ವತೋಮುಖವಾಗಿ ಬೆಳವಣಿಗೆ ಆಗ್ತಾ ಇದೆಯಾ, ಮಗು ಏನು ಕಲಿತಿದ್ದಾನೆ, ಶಾಲೆಗೆ ಬಂದು ಏನು ಅಂತ ನಮ್ಮ ಬಗ್ಗೆ ನೀವು ಚರ್ಚೆ ಮಾಡಬೇಕು. ಬರೀ ಮಕ್ಕಳು ಸೇರಿಸಿದ್ವಿ, ನಾವು ಫಸ್ಟ್ ಹೇಳೋದೇನಂದ್ರೆ ಮಕ್ಕಳು ನಿಯಮಿತವಾಗಿ ಶಾಲೆಗೆ ಕಳಿಸ್ಬೇಕು. ಈಗ ದಾಖಲಾತಿ ಆದ್ಮೇಲೆ ನೋಡಿ ಹಾಜರಾತಿ ಕೇಳ್ತಾರೆ. ಅವ್ರು ಬಂದಾಗ ಪ್ರತಿಯೊಂದನ್ನು ನಮ್ಮನ್ನು ಕೇಳ್ತಾರೆ ಅಂದಾಗ ನಾವು ಅವರಿಗೆ ಉತ್ತರ ಕೊಡಬೇಕು ಅಂದ್ರೆ ನೀವು ನಮ್ಮ ಜೊತೆ ಸಹಕಾರ ಕೊಡಬೇಕು. ಈಗ ಒಂದು ಗಾಡಿ ಇದೆ, ಗಾಡಿ ಮುಂದಕ್ಕೆ ಸರಾಗವಾಗಿ ಹೋಗ್ಬೇಕು ಅಂದ್ರೆ ಬರೀ ಗಾಡಿ ಒಂದಿದೆ ಸರ್, ಗಾಡಿ 2 ಚಕ್ರಗಳು ಹೇಗೆ ಸಲೀಸಾಗಿರ್ಬೇಕು ಹಂಗೆ ನಾವು ಒಂದಾದ್ರೆ ನೀವು 2 ಚಕ್ರಗಳು ಸಲೀಸಾದ್ರೆ ಮಗು ನಿಜವಾಗ್ಲೂ ಅಭಿವೃದ್ಧಿ ಆಗ್ತದೆ. ಶೈಕ್ಷಣಿಕವಾಗಿ ಈಗ ನೀವು ಹೇಗೆ ಮಗುವಿಗೆ ಏನೇನು ಬೇಕು ಮೂಲಭೂತ ಸೌಕರ್ಯಗಳನ್ನ ಮನೆಯಲ್ಲಿ ಒದಗಿಸ್ತೀವಿ, ಅದೇ ರೀತಿ ಶೈಕ್ಷಣಿಕವಾಗಿಯೂ ಮಗು ಸರ್ವತೋಮುಖವಾಗಿ ಬೆಳವಣಿಗೆ ಹೊಂದಬೇಕು ಅಂದರೆ ಅಕ್ಷರಾಭ್ಯಾಸ ಖಂಡಿತ ಅದು ಮುಂದೆ ಅವನ ಜೀವನಕ್ಕೆ ಇದು ಬುನಾದಿ. ಅದನ್ನು ನೀವು ಬೇಸಿಕ್ಕು ಚೆನ್ನಾಗಿ ಕೊಟ್ಟರೆ ಆ ಮಗು ಮುಂದೆ ತನಗೆ ತಾನೇ ಬೆಳ್ಕೊಂಡು ಹೋಗ್ಬೇಕು. ನಾನು ಇಷ್ಟೇ ಪೋಷಕರಲ್ಲಿ ಕೇಳ್ಕೊಳ್ಳೋದು, ಮಗುವಿನ ಬಗ್ಗೆ ನಾವೇನು ತಲೆ ಕೆಡಿಸ್ಕೊಂತೀವೋ ಹಂಗೆ ನಿಮಗೂ ಒಂಚೂರು ಮಗುವಿನ ಬಗ್ಗೆ ಕೇರಿರಲಿ. ಆ ಮಗು ನಾವು ಫಸ್ಟ್ ಏನಾದರೂ ಬರೇ ಕೊಟ್ಟಿರ್ತೀವಲ್ವ ಅದನ್ನು ಹಂಗೆ ತಗೊಂಡಾಗ ಹಂಗೆ ತಗೊಂಬರ್ತೇವೆ. ನಾವೀಗ ಪೇರೆಂಟ್ಸ್ ಮೀಟಿಂಗಲ್ಲಿ ಸರ್ ಪ್ರತಿ ಸಲ ಮೀಟಿಂಗ್ ಕರೆದಾಗ ನಾವೇ ನಿಮ್ಮ ಮಗು ಹಿಂಗೆ ಅಂತ ಹೇಳ್ಬೇಕು ಹೊರತು ಒಬ್ಬರು ಈ ಥರ ಅಂತ ಒಬ್ಬರು ನಮ್ಮ ಜೊತೆ ಚರ್ಚೆ ಮಾಡಲ್ಲ. ಇಲ್ಲಿ ಪೋಷಕರ ಸಭೆ ಕರೆದ್ರೆ ನೀಟಾಗಿ ಹಾಜರಾಗಲ್ಲ. ಕೆಲವು ಸಲ ನಾವು ಕದ್ದು ನೋಡಿ ಕೂರಿಸ್ಕೋಬೇಕಾಗ್ತದೆ. ನಿನ್ನೆ ನಿಜವಾಗ್ಲೂ ಎಲ್ಲರೂ ಬಂದಿದ್ರು, ನಮಗೂ ಖುಷಿ ಆಗ್ತಿತ್ತು. ನಾವು ನೋಡಿ ಇವ್ರ ಜೊತೆ ನೀವು ಸ್ವಲ್ಪ ಚರ್ಚೆ ಮಾಡಿದರೆ ನಿಮ್ಮ ಅಭಿಪ್ರಾಯ ನಮಗೂ ಗೊತ್ತಾಗ್ತಿತ್ತು, ನಮ್ಮ ಅಭಿಪ್ರಾಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೋದಿತ್ತು. ಈಗ ಗ್ರಾಮ ಸಭೆಯನ್ನು ಮಾಡಿದ್ದಾರೆ, 3 ದಿವಸ ನಮ್ಮ ಜೊತೆಲಿ ಎಲ್ಲ ದಾಖಲಾತಿ ಪರಿಶೀಲನೆ ಮಾಡಿ ಸಹಕಾರ ಕೊಟ್ಟಿದ್ದಾರೆ. ಈ ಒಂದು ಸಾಮಾಜಿಕ ಪರಿಶೀಲನಾ ಕಾರ್ಯದಲ್ಲಿ ನಮ್ಮ ಜೊತೆ ಗ್ರಾಮ ಪಂಚಾಯತಿಯನ್ನು ಸಲ್ಲಿಸಿದಾರಲ್ಲ ಎಲ್ರಿಗೂ ನಾನು ನಮ್ಮ ಶಾಲೆ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸ್ತೀನಿ. ಇಷ್ಟು ಹೊತ್ತು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತೆ ಧನ್ಯವಾದ.